ಶ್ರೀ ಗುರು ಪರಮಗುರು ಪರಮೇಷ್ಠಿ ಗುರು ಪರಾತ್ಪರ ಗುರು ಸದ್ಗುರು ದೇವತಾ ಚರಣಾರವಿಂದಾಭ್ಯಾಂ ನಮಃ. ಶ್ರೀ ವಿದ್ಯಾ ಗಣಪತಿ ದೇವತಾಭ್ಯೋ ನಮಃ. ಶ್ರೀ ಸದ್ಗುರು ಸಾಯಿನಾಥ ದೇವತಾಭ್ಯೋ ನಮಃ. ನನ್ನ ಹೆಸರು ಪಿ ರಮೇಶ್ ಜೋಯಿಸ್ ಅಂತ ಹೇಳಿ, ನಾನು ಸರಿಸುಮಾರು 38-40 ವರ್ಷಗಳೇ ಇಂದ ಈ ಅರ್ಚಕಾ ವೃತ್ತಿ ಮತ್ತು ಪೌರೋಹಿತ್ಯ ಮತ್ತು ಜ್ಯೋತಿಷ್ಯವನ್ನ ನಾನು ರೂಢಿಸಿಕೊಂಡು ಬಂದಿದ್ದೇನೆ. ನಾನು ಪೂಜೆ ಮಾಡ್ತಿರ್ತಕ್ಕಂತಹ ದೇವಸ್ಥಾನ ಶ್ರೀ ವಿದ್ಯಾಗಣಪತಿ ದೇವಸ್ಥಾನ, ಮಲ್ಲೇಶ್ವರಂ, 17ನೇ ಕ್ರಾಸ್, ವೆಸ್ಟ್ ಪಾರ್ಕ್ ರೋಡ್, ಶ್ರೀ ವಿದ್ಯಾಗಣಪತಿ ದೇವಸ್ಥಾನ ಮಲ್ಲೇಶ್ವರಂ ಸಾಂಸ್ಕೃತಿಕ ಸಂಘ. ಅಲ್ಲಿ ಸುಮಾರು 33ನೇ ವರ್ಷ ನಾನು ಆ ಅರ್ಚನಾ ವೃತ್ತಿ ಮಾಡುತ್ತಿದ್ದೇನೆ. ಅದರಿಂದ ಹಿಂದೆ 4 ವರ್ಷಗಳ ಕಾಲ ಹಿಂದೆ ದೇವಸ್ಥಾನ ಪ್ರತಿಷ್ಠೆ ಆಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಶ್ರೀದೇವರು ನನ್ನನ್ನ ರಕ್ಷಣೆ ಮಾಡೋದಲ್ಲದೆ ಸಮಸ್ತ ಭಕ್ತಾದಿಗಳನ್ನು ಅವರವರ ಇಚ್ಛಾನುಸಾರವಾಗಿ ಕೋರಿಕೆ ಮೇಲೆ ಭಗವಂತ ಅವರೆಲ್ಲರಿಗೂ ಸಮೃದ್ಧಿಯಾಗಿರ್ತಕ್ಕಂಥ ಫಲಾಫಲಗಳನ್ನ ದೊರಕಿಸಿದ್ದಾರೆ. ನಿಮಗೆ ತಿಳಿಸ್ಬೇಕು ಅಂತಂದ್ರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ವಾಕ್ಯದಂತೆ ನಮ್ಮ ಆರಾಧ್ಯ ಮೂರ್ತಿ ಆಗಿರ್ತಕ್ಕಂಥ ಶ್ರೀ ವಿದ್ಯಾಗಣಪತಿಯು ಎಂತೆಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ವಿದ್ಯಾ ಅನ್ನದೇ ಇಲ್ಲದೆ ಇದ್ದಾಗ್ಲೂ ಕೂಡ ಇಲ್ವೇ ಇಲ್ಲ ಅಂತ ಮನೆಯವರು ಬಂದು ಹೇಳಿದ್ರೆ ಅವನಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವನನ್ನ ಸ್ತೋತ್ರ ಮಾಡಿ ಅಥವಾ ಆತನನ್ನ ಸ್ತೋತ್ರ ಮಾಡಿ ಸ್ತುತಿಸಿದಾಗ ಆ ವಿದ್ಯಾರ್ಥಿಗಳಿಗೆ 1 ವರ್ಷದ ಪರೀಕ್ಷಾ ಕಾಲದಲ್ಲಿ ಅವರು ಒಳ್ಳೆ ಉತ್ತಮ ಉತ್ತೀರ್ಣರಾಗಿರ್ತಕ್ಕಂತಹ ಒಂದು ಸನ್ನಿವೇಶಗಳನ್ನ ಹೆಚ್ಚಾಗಿ ನಡೆಸಿಕೊಟ್ಟಿದ್ದಾರೆ. ಅದಲ್ಲದೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಗಂಡ ಮಕ್ಕಳಿಗೆ ವಿವಾಹ ಕಾಲದಲ್ಲಿ ವಿವಾಹಾದಿಗಳನ್ನು ನಡೆಸ್ಕೊಡೋದಾಗಿರಬಹುದು, ಅಥವಾ ವ್ಯಾಪಾರ ಅಭಿವೃದ್ಧಿ ಯಾವುದೇ ಒಂದು ಸಂದರ್ಭಗಳನ್ನ ಕೇಳ್ಕೊಂಡು ಬಂದಾಗ ಎಲ್ರಿಗೂ ಒಳ್ಳೇದು ಮಾಡಿರುವಂತಹ ಸಂದರ್ಭಗಳು ತುಂಬಾ ಇದೆ ಅಂತ ಹೇಳಿ ಜನ ಎಲ್ಲರೂ ನನ್ನ ಹತ್ರ ಬಂದು ಹೇಳ್ತಾರೆ. ಕಾರಣ ಇಷ್ಟೇ, ಈ ಮಲ್ಲೇಶ್ವರಂ ಪ್ರದೇಶದಲ್ಲಿದ್ದವರು ಬೇರೆ ದೂರ ಹೋಗಿರೋರು, ಅಥವಾ ದೂರ ಹೋಗಿ ಅಲ್ಲಿಂದ ಬಂದು ಪ್ರೇರೇಪಿತರಾಗಿ ಬಂದು ಪೂಜೆ ಮಾಡಿ ಅದರ ಫಲಾಫಲಗಳನ್ನ ಪಡೆದಿರ್ತಕ್ಕಂಥವ್ರು ತುಂಬಾ ಜನ, ಅನೇಕ ಜನರಿದ್ದಾರೆ. ಅದೇ ರೀತಿಯಲ್ಲಿ ಭಕ್ತಾದಿಗಳು ಇದ್ದಾರೆ. ಹೆಚ್ಚಾಗಿ ಹೇಳ್ಕೋಬೇಕು ಅಂತಂದ್ರೆ, ನಮ್ಮ ಶ್ರೀ ವಿದ್ಯಾಗಣಪತಿ ದೇವರಲ್ಲಿ ಪೂಜೆಯು, ಉತ್ಸವಗಳು ಹಾಗೂ ಅಲಂಕಾರಗಳು ಯಥೇಚ್ಛವಾಗಿ ನಡೀತಾ ಇರುತ್ತೆ. ಎಲ್ಲಾ ಉತ್ಸವಾದಿಗಳಲ್ಲಿ, ಎಲ್ಲಾ ಹಬ್ಬಗಳಲ್ಲೂ ಕೂಡ, ಮತ್ತು ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿಗಳಲ್ಲಿ ನಾವು ವಿಶೇಷವಾದ ಅಲಂಕಾರಗಳನ್ನ ನಾವು ನೆರವೇರಿಸ್ತಾ ಇರ್ತೇವೆ. ಅದಕ್ಕೆ ಹೆಚ್ಚಿನ ಭಕ್ತಾದಿಗಳು ನಮಗೆಲ್ಲರಿಗೂ ಪ್ರೋತ್ಸಾಹವನ್ನ ಮತ್ತು ಸಹಕಾರವನ್ನ ಕೊಡ್ತಾ ಬರ್ತಿದ್ದಾರೆ. ಮತ್ತು ದೇವರು ಅವರೆಲ್ಲರಿಗೂ ಒಳ್ಳೆಯ ಫಲಾಫಲಗಳನ್ನ ಕೊಡ್ತಾ ಇದ್ದಾರೆ. ಆದ್ರಿಂದ ನಮಗೆ ತುಂಬಾ ಹೆಮ್ಮೆ ಅಂತ ಅನ್ಕೊಂಡ್ರೆ ಹೇಳೋದಾದ್ರೆ, ಮಲ್ಲೇಶ್ವರದಲ್ಲಿ ನಾವು ಇರೋದೇ ಒಂದು ಹೆಮ್ಮೆ. ಆ ಮಲ್ಲೇಶ್ವರದಲ್ಲಿ ಇರ್ತಕ್ಕಂಥ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಅರ್ಚನಾ ವೃತ್ತಿ ಮಾಡ್ತಿರ್ತಕ್ಕಂಥದ್ದು ಮತ್ತೊಂದು ಹೆಮ್ಮೆ. ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸಂತೃಪ್ತರಾಗಿರ್ತಕ್ಕಂಥದ್ದು ಮತ್ತು ಹೆಮ್ಮೆ. ಹಾಗೆ ಈ ರೀತಿಯಾದ ಒಂದು ಒಳ್ಳೆಯ ಫಲಾಫಲಗಳನ್ನು ಕೊಡ್ತಿರ್ತಕ್ಕಂಥ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಶ್ರೀ ವಿದ್ಯಾಗಣಪತಿ ದೇವರಿಗೆ ಪ್ರಥಮವಾಗಿ ಸ್ಮರಿಸುತ್ತಾ ಮತ್ತು ವಂದಿಸುತ್ತಾ, ನಾಳೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂತಂದ್ರೆ ಹಿಂದೂಗಳು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ನಮಗೆ ವರ್ಷಾರಂಭದ ಹಬ್ಬ. ಈ ವರ್ಷಾರಂಭ ನಮಗೆ ಯಾವಾಗಪ್ಪ ಅಂತಂದ್ರೆ, ಯುಗಾದಿ ಹಬ್ಬ ಬಂದ್ರೆ ಮಾತ್ರ ವರ್ಷಾರಂಭ. ಆ ಯುಗಾದಿ ಹಬ್ಬವೇ ನಮಗೆ ಆರಂಭವಾದ್ರಿಂದ ಆ ಆರಂಭದಲ್ಲಿ ನಾವು ಈ ವರ್ಷದ ಯುಗಾದಿ ಹಬ್ಬದ ಕೆಲವೊಂದು ತುಣುಕುಗಳನ್ನ ತಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೇನೆ. ಪ್ರಥಮ ಬಾರಿಗೆ ಗಣಪತಿಯ ಸ್ತುತಿಯನ್ನ ಮಾಡ್ತಾ, ಪಂಚಾಂಗದ ಸ್ತುತಿಯನ್ನ ಮಾಡ್ತಾ 2 ವಾಕ್ಯಗಳನ್ನ ತಮಗೆ ತಿಳಿಸ್ತೇನೆ. ವಾಗೀಶಾಬ್ಧಸ್ಸು ಮನಸಃ ಸರ್ವಾರ್ಥನಾಮೋಪಕ್ರಮೆ ಯನ್ನತ್ವಾ ಕೃತಕೃತ್ವಾಸ್ಯು ತಂ ನಮಾಮಿ ಗಜಾನನಂ. ಶ್ರೀ ಕಲ್ಯಾಣ ಗುಣಾವಹಂ
ರಿಪೋಹಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಾನುನಾಂ ಆಯುವೃದ್ಧಿ ಉತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮಚಿತಂ ಪಂಚಾಂಗಮಾಕರ್ಣ್ಯತಾಂ. ನಮಗೆ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ. ಹೊಸ ವರ್ಷ ಅಂದರೆ ಪಂಚಾಂಗ ಪ್ರಾರಂಭವಾಗುವ ದಿನ. ಪಂಚಾಂಗ ಪ್ರಾರಂಭವಾಗುವ ದಿನ ಅಂತಂದ್ರೆ ನಮ್ಮಗಳಿಗೆ ಹಿಂದೂಗಳಿಗೆ ನಾವು ಅರಿತುಕೊಳ್ಳಬೇಕಾಗಿರುವ ಹಾಗೂ ಹಿಂದೂಗಳು ತಿಳಿದುಕೊಳ್ಳಬೇಕಾಗಿರುವ ನಿತ್ಯ ನೈಮಿತಿಕ ಜೀವನವನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಪಂಚಾಂಗವನ್ನು ನಮಗೆ ಕೊಟ್ಟಿದ್ದಾರೆ ಹಿರಿಯರು. ಅದರೊಳಗೆ ನಾವು ಶೃಂಗೇರಿ ಪಂಚಾಂಗವನ್ನು ಹಾಗೂ ಒಂಟಿಕೊಪ್ಪಲ್ ಪಂಚಾಂಗವನ್ನು ಹೆಚ್ಚಾಗಿ ನಾವು ರೂಢಿಯಲ್ಲಿ ಇಟ್ಕೊಂಡಿದ್ದೇವೆ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಸ್ವಾಮಿಗಳು, ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಸ್ವಾಮಿಗಳು ಅವರ ಪೂರ್ಣಾನುಗ್ರಹದಿಂದ ನಾವುಗಳೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನ ಹೊಸ ವರ್ಷದ ಹಬ್ಬವಾಗಿ ಮತ್ತು ಎಲ್ಲರ ಮನೆಗಳಲ್ಲೂ ಸಂಭ್ರಮಾಚರಣೆಯಾಗಿ ನಡೆಸಬೇಕಾಗಿ ಹಿಂದೂಗಳಲ್ಲಿ ನಾನು ಅತಿ ವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ವರ್ಷದ ನಮಗೆ ಪಂಚಾಂಗದ ಅಂದರೆ ಈ ವರ್ಷದ ರಾಜನಾಗಿರ್ತಕ್ಕಂಥವರು ಮಂಗಳವಾರ ಪ್ರಾರಂಭವಾಗುತ್ತೆ. ಅದಕ್ಕೆ ಕುಜನು ನಮಗೆ ರಾಜನಾಗಿರುತ್ತಾರೆ. ಮತ್ತೆ ಮಂತ್ರಿಯಾಗಿ ಶನಿ ಪರಮಾತ್ಮರು ಇರುತ್ತಾರೆ. ಸೇನಾಧಿಪತಿಯಾಗಿಯೂ ಶನಿ ಪರಮಾತ್ಮರಾಗಿರ್ತಾರೆ. ಸಸ್ಯಾಧಿಪತಿಯಾಗಿ ಕುಜರೇ ಇರುತ್ತಾರೆ. ಧಾನ್ಯಾಧಿಪತಿಯಾಗಿ ಚಂದ್ರರು ಇರುತ್ತಾರೆ. ಅರ್ಘ್ಯಾಧಿಪತಿಯಾಗಿ ಶನಿ ಪರಮಾತ್ಮನು, ಮೇಘಾಧಿಪತಿಯು ಶನಿ ಪರಮಾತ್ಮನು, ರಸಾಧಿಪತಿಯು ಗುರುವು, ನೀರಸಾಧಿಪತಿಯಾಗಿರ್ತಕ್ಕಂಥವರು ಕುಜನು, ಪಶುನಾಯಕನಾಗಿರ್ತಕ್ಕಂಥವ್ರು ಯಮಧರ್ಮರಾಯರಾಗಿರ್ತಾರೆ. ಹೀಗೆ ನಮ್ಮ ಒಂದು ವರ್ಷಗಳ ಕಾಲ ಈ ಕ್ರೋಧಿನಾಮ ಸಂವತ್ಸರ ಅಂತ ಈ ಸಂವತ್ಸರಕ್ಕೆ ಹೇಳ್ತೇವೆ. ಈ ಕ್ರೋಧಿನಾಮ ಸಂವತ್ಸರದ ರಾಜನಾಗಿರ್ತಕ್ಕಂಥವನು ಕುಜನಾದ್ದರಿಂದ ನಮಗೆ ಒಳ್ಳೆಯದೆ. ಆದರೆ ಅದರ ಜೊತೆಗೆ ಶನಿ ಪರಮಾತ್ಮನಾಗಿರ್ತಕ್ಕಂಥವನು ಮಂತ್ರಿ ಆದ್ದರಿಂದ ಕುಜನು ಮತ್ತು ಶನಿಯು ಶತ್ರುತ್ವವನ್ನ ಹೊಂದಿರುವುದರಿಂದ ನಾವೆಲ್ಲರೂ ಕೂಡ ತಮ್ಮೆಲ್ಲರಿಗೂ ತಿಳಿಸುವ ವಾಕ್ಯವೇನೆಂದರೆ ತಾಳ್ಮೆಯೇ ಪ್ರಧಾನ ಜೀವನ. ತಾವು ಎಷ್ಟು ತಾಳ್ಮೆಯಿಂದ ಜೀವನವನ್ನ ನಡೆಸಲಿಕ್ಕೆ ಪ್ರಯತ್ನ ಪಡುತ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಜೀವನಗಳು ನಡೀತಾ ಬರುತ್ತಿರುತ್ತದೆ. ದಯಮಾಡಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಗಳಲ್ಲಿ ಪ್ರತಿದಿನ ದೈವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾರ್ಥನೆಗಳಾಗಿರ್ಬೋದು ಅಥವಾ ಜಪಗಳಾಗಿರ್ಬೋದು, ಸ್ತೋತ್ರಗಳಾಗಿರ್ಬೋದು ಅಥವಾ ಮಂತ್ರಗಳಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಹನುಮಾನ್ ಚಾಲೀಸ ಇಂತಹ ಸ್ತೋತ್ರಗಳನ್ನ ತಾವು ಪ್ರತಿದಿನ ಪಠಿಸುವುದರಿಂದ ಮತ್ತು ನವಗ್ರಹಗಳ ಸ್ತೋತ್ರಗಳನ್ನ ಪ್ರತಿದಿನ ಪಠಿಸುವುದರಿಂದ ವಿಶೇಷವಾಗಿ ಸುಬ್ರಹ್ಮಣ್ಯೇಶ್ವರನ್ನು ಸ್ವಾಮಿಯನ್ನು ಹಾಗೂ ಆಂಜನೇಯ ಸ್ವಾಮಿಯನ್ನು ನಾವು ಪ್ರತಿದಿನ ಜಪ ಮಾಡಿ ಪಠಿಸುವುದರಿಂದ ನಮಗೆಲ್ಲರಿಗೂ ಒಳ್ಳೆಯ ರೀತಿಯ ಫಲಾಫಲಗಳು ದೊರಕಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಜೀವನವನ್ನ ಸಾಗಿಸಬಹುದು ಮತ್ತು ಬರುವ ಕಷ್ಟಗಳಾಗಿರಬಹುದು, ಬರುವ ಇಡರು ತೊಡರುಗಳಾಗಿರ್ಬೋದು ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಮತ್ತು ನಾವೆಲ್ಲರೂ ಅದನ್ನೆಲ್ಲ ಅನುಸರಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಈ ವರ್ಷ ಈ ಪ್ರಾರಂಭ ಇನ್ನು ಏಪ್ರಿಲ್ ತಿಂಗಳಲ್ಲಿ ನಮಗೆ ತುಂಬಾ ಬಿಸಿಲಿದೆ. ಆ ಬಿಸಿಲಿನ ತಾಪವನ್ನು ನಾವು ತಡಿಲಿಕ್ಕೆ ಪ್ರತಿಯೊಬ್ಬರಿಗೂ ಕಷ್ಟವಾಗ್ತಾ ಇದೆ. ಆ ವಿಚಾರವಾಗಿ ತಗೊಂಡಾಗ ಮಳೆಯ ರಾಯರು ಕೂಡ ಈ ವರ್ಷ ಬಹಳ ಕಡಿಮೆ ಅಂಶದಲ್ಲಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಪರ್ಜನ್ಯ ಮೂರ್ತಿಯಾಗಿರ್ತಕ್ಕಂಥ ವರುಣದೇವರನ್ನ ನಾವೆಲ್ಲರೂ ಪ್ರಾರ್ಥನೆ ಮಾಡುವುದರಿಂದ ನಮಗೆ ನೀರಿಗಾಗಿ ಹಾಹಾಕಾರವನ್ನು ಪಡೆಯುವಂತಹ ಒಂದು ಸನ್ನಿವೇಶ ನಮ್ಮ ಭರತಖಂಡಕ್ಕಾಗ್ಲಿ ಅಥವಾ ನಮ್ಮ ರಾಜ್ಯಕ್ಕಾಗ್ಲಿ ಅಥವಾ ನಮ್ಮ ನಗರಕ್ಕಾಗ್ಲಿ ಅದು
ಸ್ವಲ್ಪ ಕಡಿಮೆಯಾಗುತ್ತೆ ಎಂದು ತಮ್ಮಗೆಲ್ಲರಿಗೂ ತಿಳಿಸಕ್ಕೆ ನಾನು ಇಷ್ಟಪಡ್ತೇನೆ. ನಾವು ದೇವರನ್ನ ನಂಬಿದರೆ ನಮಗೆಲ್ಲರಿಗೂ ಒಳ್ಳೆಯದಾಗುತ್ತದೆ. ದೇವರನ್ನ ನಂಬುವುದು ನಮ್ಮ ಆದ್ಯ ಕರ್ತವ್ಯ. ನಾವು ಹೊರಪ್ರಪಂಚಕ್ಕೆ ಎಷ್ಟೇ ಮಾರು ಹೋಗ್ತಾ ಇದ್ರು ನಮ್ಮ ಪ್ರಪಂಚವನ್ನ ನಾವು ಯಾರು ಮರಿಬೇಡಿ ಅನ್ನುವ ಸಂದೇಶ ನಾನು ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ನಾನು ಅತಿ ಚಿಕ್ಕವ, ಆದರೆ ವಿಚಾರ ಮಾತ್ರ ತಾವೆಲ್ಲರೂ ತಿಳ್ಕೊಂಡು, ಮಕ್ಕಳಾಗಿರ್ಬೋದು, ವಯಸ್ಸಿಗೆ ಬಂದಿರತಕ್ಕಂಥವರಾಗಿರ್ಬೋದು, ಅಥವಾ ವೃದ್ಧರಾಗಿರ್ಬೋದು, ಯಾರೇ ಆಗಿರ್ಬೋದು. ಈಗಿನ ಕಾಲದಲ್ಲಿ ನಾವು ಆಂಗ್ಲ ಭಾಷೆ ಹೇಳ್ತಾರಾದ್ರೆ ನಾವು ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಎಚ್ಚರಿಕೆ ಮಾಡ್ಕೋಬೇಕು. ಕಾರಣ ಇಷ್ಟೇ, ನಾನೆಲ್ಲ ಯಂಗ್ಸ್ಟರ್ಸ್ ಅಲ್ಲೂ ನಾನು ವಿನಂತಿಸ್ತೇನೆ, ಆರ್ಡರ್ ಮಾಡಲ್ಲ, ವಿನಂತಿಸ್ತೇನೆ. ಏನಂತ ಅಂತಂದ್ರೆ, ತಾವೆಲ್ಲರೂ ಕೂಡ ಇವತ್ತಿನ ಕಾಲಕ್ಕೆ ಭಗವಂತನನ್ನ ಪ್ರಾರ್ಥಿಸಿ, ಭಗವಂತನನ್ನ ಮೊರೆ ಹೋಗಿ, ಭಗವಂತನ ಕೃಪೆಯಿಂದ ನಾವೆಲ್ಲರೂ ಇದ್ದೇವೆ ಅಂತ ಎಲ್ಲರೂ ಭಗವಂತನನ್ನ ದಿನಾ ಪ್ರಾರ್ಥನೆ ಮಾಡುವುದರಿಂದ ನಾವೆಲ್ಲರೂ ಕೂಡ ಎಲ್ಲ ಕಾರ್ಯಗಳನ್ನ ಸಫಲಿಸ್ಕೋಬಹುದು. ನಮಗೆ ವಿದ್ಯೆಯಲ್ಲಾಗಿರ್ಬೋದು, ಬುದ್ಧಿಯಲ್ಲಾಗಿರ್ಬೋದು, ವ್ಯವಹಾರದಲ್ಲಿ ಅಂದ್ರೆ ಕೆಲಸ ಕಾರ್ಯಗಳಾಗಿರ್ಬೋದು, ಕೆಲಸ ಸಿಕ್ಕೋದ್ರೊಳಗಾಗಿರ್ಬೋದು, ಎಲ್ಲದಕ್ಕೂ ಮೂಲ ಕಾರಕನಾಗಿರ್ತಕ್ಕಂಥವನೇ ಇವತ್ತಿನ ರಾಜನಾಗಿರ್ತಕ್ಕಂಥ ಕುಜ. ಹಾಗಾಗಿ ಆ ಮಂಗಳಕರನಾಗಿರ್ತಕ್ಕಂಥ ಕುಜನಿಗೆ ಪ್ರಿಯನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವರನ್ನು, ಶನಿ ಪರಮಾತ್ಮನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯನ್ನು ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡೋದ್ರಿಂದ ನಮಗೆಲ್ಲರಿಗೂ ಸುಭಿಕ್ಷ ಉಂಟಾಗುತ್ತದೆ ಎಂದು ತಿಳಿಸ್ತಾ, ತಾವೆಲ್ಲರೂ ಕೂಡ ಈ ದಿನ ಪಂಚಾಂಗವನ್ನ ಪ್ರಾರ್ಥನೆ ಮಾಡೋದ್ರಿಂದ ಅದೆಲ್ಲ ಆದ ನಂತರದಲ್ಲಿ ನಮಗೆ ಕಡೆಯದಾಗಿ ಬೇವು ಬೆಲ್ಲವನ್ನ ಸೇವನೆ ಮಾಡತಕ್ಕಂಥದ್ದು ನಮ್ಮ ಹಬ್ಬದ ದಿನದಲ್ಲಿ ಒಂದು ಸಂಭ್ರಮ. ಈ ಬೇವು ಬೆಲ್ಲ ಸಂಭ್ರಮ ತಗೊಳ್ಳೋದ್ರಿಂದ ಬೇವು ಕಹಿ, ಬೆಲ್ಲ ಸಿಹಿ. ಕಹಿಯಾಗಿ ತಗೋಬೇಕು, ಸಿಹಿನೇ ತಗೋಬೇಕಲ್ಲ ಹಬ್ಬದಲ್ಲಿ ಅಂತಂದ್ರೆ, ಜೀವನವು ಎರಡು ಮುಖಗಳಿದೆ. ನಾಣ್ಯಕ್ಕೆ ಎರಡು ಮುಖ ಹೇಗೋ ಜೀವನವು ಎರಡು ಮುಖ, ಒಂದು ಕಹಿ, ಇನ್ನೊಂದು ಸಿಹಿ. ಆ ಕಹಿ ಮತ್ತು ಸಿಹಿಯನ್ನ ಎರಡು ಸಮಸಮವಾಗಿ ನಾವು ತೆಗೆದುಕೊಂಡಾಗ ಭಗವಂತ ಯಾವ ರೀತಿಯಲ್ಲಿ ನಮ್ಮಲ್ಲಿ ಬದಲಾವಣೆಗಳನ್ನು ಕೊಡ್ತಾನೋ ಅದೇ ರೀತಿ ಜೀವನದಲ್ಲೂ ಬರ್ತಕ್ಕಂತಹ ಕೈ ಸಿಹಿಗಳೆರಡೂ ಬದಲಾವಣೆಗಳು ನಮ್ಮಲ್ಲಿ ಸರಿಸಮವಾಗಿ ನಡೆದುಕೊಂಡು ಹೋಗಲೆಂದು ಪ್ರಾರ್ಥಿಸುತ್ತಾ, ಈ ಸ್ತೋತ್ರದ ಮೂಲಕ ನಿಮಗೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲೆಂದು ಪ್ರಾರ್ಥಿಸುತ್ತಾ ಈ ಸ್ತೋತ್ರವನ್ನ ಪಠನೆ ಮಾಡ್ತಾ ಇದ್ದೇನೆ. ಶತಾಯುಹು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ತಿಳಿಸ್ತಾ, ಯುಗಾದಿ ಹಬ್ಬದ ಕ್ರೋಧಿನಾಮ ಸಂವತ್ಸರದ ಎಲ್ಲ ಹಿಂದೂಗಳಿಗೂ ಅನಂತ ಶುಭಾಶಯಗಳನ್ನು ತಿಳಿಸ್ತಾ, ಭಗವಂತ ನಿಮ್ಮ ಎಲ್ಲ ಕುಟುಂಬದ ಎಲ್ಲ ಸದಸ್ಯರಿಗೂ ಉನ್ನತೋನ್ನತ ಕೀರ್ತಿ ಅಭಿವೃದ್ಧಿಗಳನ್ನು ಕೊಟ್ಟು ನಿಮ್ಮ ಮನಸೋ ಇಚ್ಛೆ ಕಾರ್ಯಗಳನ್ನು ನಡೆಸ್ತಾ, ಮನಃಕಾಮನವನ್ನು ನಡೆಸ್ತಾ ಭಗವಂತ ನಿಮಗೆಲ್ಲರಿಗೂ ಅಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡಿಸ್ತೇನೆ. ಸರ್ವೇ ಜನಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ನಮ್ಮ ಮಲ್ಲೇಶ್ವರಂ ಪ್ರಾಂತ್ಯದವರೇ ಆಗಿರ್ತಕ್ಕಂಥ ವಿ.ಕೆ. ಲೋಕೇಶ್ ಅವರು ನಡೆಸ್ತಾ ಇರ್ತಕ್ಕಂಥ ಐ ಲವ್ ಮಲ್ಲೇಶ್ವರಂ, ಆ ಪದ ನಮಗೆಲ್ರಿಗೂ ಏನೋ ಈಗಿನ ಈ ತರ ಇದೆ ಅಂತ ಅನ್ಸ್ಬೋದು. ಅದ್ರ ಭಾವಾರ್ಥ ಮಾತ್ರ ಬಹಳ ಚೆನ್ನಾಗಿದೆ. ಅದರ ಭಾವಾರ್ಥ ಏನಪ್ಪಾ ಅಂತಂದ್ರೆ, ಮಲ್ಲೇಶ್ವರದಲ್ಲಿರ್ತಕ್ಕಂಥ ಒಂದೊಂದು ಸಣ್ಣ ತುಣುಕುಗಳು, ಸಣ್ಣ ಅಂದ್ರೆ ಮಲ್ಲೇಶ್ವರಂ ಅಂತ ಶುರುವಾದಾಗಿಂದ ಅದರ ಸುತ್ತಮುತ್ತ ಇರುವಂತ ಸಣ್ಣ ಸುಮಾರು ದೂರಗಳ ಪ್ರಾಂತ್ಯದ ಎಲ್ಲಾ ರೀತಿಯ ಜನ ಯಾರಾಗಿರ್ಬೋದು, ಅವ್ರ ಹಿಂದೂಗಳು ಅವರು ಯಾರಾಗಿರ್ಬೋದು, ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನ ಕ್ರೋಢೀಕರಿಸಿ ಮಲ್ಲೇಶ್ವರದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಎಲ್ಲ ಜನಾಂಗಕ್ಕೂ ಮುಟ್ಟಿಸಿ ಅದರ ವಿಭಿನ್ನತೆಯನ್ನ, ಅದರ ವೈವಿಧ್ಯತೆಯನ್ನ ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಸವಿ ರುಚಿಗಳನ್ನ ಕೊಡೋದಿಕ್ಕೆ
ನಮ್ಮ ಲೋಕೇಶ್ ಅವರು ತುಂಬಾ ಶ್ರಮ ವಹಿಸಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಹೊಗಳೋದಲ್ಲ, ಅವರು ಮೊದಲಿಂದಲೂ ಅಷ್ಟೇ ನಾನು ಸುಮಾರು ವರ್ಷಗಳಿಂದ ಅವರ ಪರಿಚಯನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅವರು ಈ ಒಂದು ನಿಟ್ಟಿನಲ್ಲಿ ಅನೇಕ ರೀತಿಯಲ್ಲಿ ಜನಕ್ಕೋಸ್ಕರವಾಗಿ ಮತ್ತು ಸಮುದಾಯಕ್ಕೋಸ್ಕರವಾಗಿ ಅಥವಾ ಒಂದು ನಮ್ಮ ಮಲ್ಲೇಶ್ವರಂ ಪ್ರಾಂತ್ಯಕ್ಕೋಸ್ಕರವಾಗಿ ದುಡಿದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳೋದಕ್ಕೆ ಅತಿಶಯೋಕ್ತಿ ಆಗೋದಿಲ್ಲ. ಮತ್ತು ಕೂಡ ಈ ಐ ಲವ್ ಮಲ್ಲೇಶ್ವರಂ ಅನ್ನೋ ಪದದ ಅರ್ಥಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಆ ತಂಡದವರು ತುಂಬಾ ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವರಿಗೆ ಶ್ರೀದೇವರಾಗಿರ್ತಕ್ಕಂಥ ಮತ್ತು ನನ್ನ ಆರಾಧ್ಯ ಮೂರ್ತಿ ಆಗಿರ್ತಕ್ಕಂಥ ಶ್ರೀ ವಿದ್ಯಾಗಣಪತಿ ಸ್ವಾಮಿಯು ಮತ್ತು ನಮ್ಮ ಸದ್ಗುರುಗಳು ಮತ್ತು ಮಲ್ಲೇಶ್ವರಂ ಪ್ರಾಂತ್ಯದಲ್ಲಿರ್ತಕ್ಕಂಥ ಆಸುಪಾಸಿನ ಎಲ್ಲ ಜನರು ಕೂಡ ಅವರಿಗೆ ಆಶೀರ್ವಾದ ಭಗವಂತ ಅವರಿಗೆ ಸಂಪೂರ್ಣವಾಗಿ ಕೊಟ್ಟು ಮುಂದೆಯೂ ಕೂಡ ಇದನ್ನ ಹೆಚ್ಚಿನ ರೀತಿಯಲ್ಲಿ ನಡೆಸ್ತಕ್ಕಂಥ ಭಾಗ್ಯವನ್ನು ಕೊಡ್ಲಿ ಅಂತ ಹೇಳಿ ನಾನು ಶ್ರೀದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ.